ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಅಮೃತಲಕ್ಷ್ಮಿ ವ್ರತನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಏನೆಲ್ಲ ಸಿದ್ಧತೆನ ಮಾಡ್ಕೋಬೇಕು ಅಂತಲೂ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಮೃತಲಕ್ಷ್ಮಿ ಪೂಜೆನ ಮಾಡೋದಕ್ಕೆ ಹಿಂದಿನ ದಿನನೇ ಆದಷ್ಟು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೋಬೇಕು. ಅದೇ ಒಳ್ಳೆಯದು. ಪೂಜೆಗೆ ಯಾವಾಗಲೂ ಕೂಡ ಬಟ್ಲ ಅಡಿಕೆನೇ ಉಪಯೋಗಿಸ್ಕೋಬೇಕು. ಚೂರು ಅಡಿಕೆಗಳನ್ನು ತಾಂಬೂಲಕ್ಕೆ ಮಾತ್ರ ಬಳಸಬೇಕು, ಕೊಡೋದಕ್ಕೆ ಮಾತ್ರ. ನಂತರ ಪೂಜಾ ಸಾಮಾನುಗಳನ್ನ ಜೋಡಿಸ್ಕೊಂಡು ಇಟ್ಕೋಬೇಕು. ಅರಿಶಿನ, ಕುಂಕುಮ, ಅಕ್ಷತೆ, ಗೆಜ್ಜೆ ವಸ್ತ್ರ, ಬಿಡಿ ಹೂವು, ಪಂಚಾಮೃತ ಅಭಿಷೇಕಕ್ಕಾಗಿ ಹಾಲು, ಒಂದು ಪಂಚಪತ್ರೆ ನೀರು, ಬಾಳೆಹಣ್ಣು ಮತ್ತು ಕೆಂಪು ಕಲ್ಸಕ್ರೆ. ಆದರೆ ಸಿಹಿ ಪೊಂಗಲ್ ಕೂಡ ಮಾಡ್ಕೋಬೋದು, ಅಥವಾ ಹಾಲಿನಿಂದ ಯಾವುದೇ ಒಂದು ಸಿಹಿ ಪದಾರ್ಥನೂ ಕೂಡ ಮಾಡ್ಕೋಬೋದು ನೈವೇದ್ಯಕ್ಕಾಗಿ. ಇನ್ನು ಕಳಶದ ಒಂದು ಚೆಂಬನ್ನು ತಗೋಬೇಕು. ಚಿಕ್ಕದಾಗಿರುವಂಥ ಯಾವುದೇ ತಗೊಳ್ಳಿ, ನೀವು ಮನೆಯಲ್ಲಿ ಯಾವುದಿದೆಯೋ ಅದನ್ನು ಇಡ್ಬೋದು. ಕಳಶದ ಚೆಂಬಲ್ಲಿ ಯಾವುದಾದ್ರೂ ಧಾನ್ಯಗಳನ್ನು ಹಾಕೋಬಹುದು. ಚಿಕ್ಕದಾಗಿರುವ ಕಳಶದ ಚೆಂಬನ್ನು ತಗೊಳ್ಳಿ, ಅದನ್ನು ಇಡ್ಬೋದು. ಆ ಕಳಶಕ್ಕೆ ಧಾನ್ಯವನ್ನು ತುಂಬಿಸಿಡಬೇಕು. ಅಕ್ಕಿ ಕೂಡ ತುಂಬಿಸಿ ಇಡಬಹುದು, ಅಥವಾ ಕಡಲೆಬೇಳೆ ಲಕ್ಷ್ಮೀ ಪೂಜೆಗೆ ತುಂಬಾ ಶ್ರೇಷ್ಠ. ಅದ್ರ ಜೊತೆಗೆ ನೀವು ಕಡಲೆಬೇಳೆ ಅಥವಾ ಕಡಲೆಕಾಳು, ಅವರೆಕಾಳು ಮತ್ತು ಹೆಸರು ಕಾಳು ಅಥವಾ ಗೋಧಿ ನುಚ್ಚು ಯಾವುದನ್ನು ಬೇಕಾದರೂ ಇಡ್ಬೋದು. ಹೆಸರು ಬೇಳೆ, ಹೆಸರು ಕಾಳು ಯಾವುದಾದ್ರೂ ಸರಿ. ಇದೆಲ್ಲನೂ ಕೂಡ ಧಾನ್ಯನೇ ಅಲ್ವಾ, ಅದಕ್ಕೋಸ್ಕರ ಯಾವುದು ಬೇಕಾದರೂ ತುಂಬಿಸಿ ಇಡ್ಬೋದು. ನಂತರ 2 ತುಪ್ಪದ ದೀಪಗಳು, ಈ ರೀತಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಆದಷ್ಟು ಹಿಂದಿನ ದಿನನೇ ನೀವು ಎಲ್ಲನೂ ಜೋಡಿಸಿ ಇಟ್ಕೊಂಡ್ರೆ ಬೆಳಗ್ಗೆ ಪೂಜೆ ಸಮಯಕ್ಕೆ ಎಲ್ಲನೂ ಕೂಡ ಬೇಗ ಆಗುತ್ತೆ. ಇನ್ನು ಈ ದಿನ ಉಪ್ಪಿನ ದೀಪ ಕೂಡ ಹಚ್ಕೋಬೋದು. ಬಟ್ಲಲ್ಲಿ ಉಪ್ಪನ್ನ ಹಾಕಿ ಲವಂಗ ಮತ್ತು ಏಲಕ್ಕಿನ ಹಾಕಿ ಇಡಬೇಕು. ಒಂದು ಪ್ಲೇಟ್ನಲ್ಲಿ ಕವಡೆ, ಗುಂಡು ಅಡಿಕೆ ಅಂದರೆ ಬಟ್ಲು ಅಡಿಕೆ, ಅರಿಶಿನ ಕೊಂಬು, ಆ ಉಪ್ಪಿನ ಬಟ್ಲು ಮತ್ತು ದೀಪಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ವಿಳ್ಯದೆಲೆ ಎಲ್ಲ ಹಿಂದಿನ ದಿನನೇ ಇಡೋದಕ್ಕೆ ಹೋಗಬಾರ್ದು. ಮಾರನೇ ದಿನ ನೀವು ಪೂಜೆಗೆ ಕೂತ್ಕೊಂಡಾಗ ಆವಾಗ ಇಡಬೇಕು. ಈ ರೀತಿ ನೀವು ಇದಿಷ್ಟು ಹಿಂದಿನ ದಿನನೇ ನೀವು ಸಿದ್ಧತೆನ ಮಾಡ್ಕೋಬೇಕು. ಬೆಳಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆನ ಹುಡ್ಕೊಂಡು ಹೊಸ್ಲನ್ನ ಒರೆಸಿ ತೊಳೆದು ಅರಿಶಿನ ಕುಂಕುಮನ ಹಚ್ಚಬೇಕು. ತುಳಸಿ ಗಿಡಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂ ಇಟ್ಟು ದೀಪಗಳನ್ನು ಹಚ್ಚಿ ಆಮೇಲೆ ನಿಮ್ಮ ಒಳಗಡೆ ಇರುವಂಥ ಪೂಜಾ ಸಿದ್ಧತೆನ ಮಾಡ್ಕೊಳ್ಳಿ. ಅಭಿಷೇಕಕ್ಕೆ ತಯಾರಿನ ಮಾಡ್ಕೋಬೇಕು. ಒಂದು ಪ್ಲೇಟ್ ಮೇಲೆ ವಿಗ್ರಹಗಳನ್ನು ಇಡಬೇಕು. ಪಂಚಪತ್ರೆಯಲ್ಲಿ ನೀರನ್ನು ತಗೋಬೇಕು. ಮತ್ತು ಅಭಿಷೇಕಕ್ಕೆ ಪಂಚಾಮೃತ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ತಗೋಬೇಕು. ಪೂಜೆಗೆ ಸ್ಟೀಲ್ ಸಾಮಾನುಗಳನ್ನ ಉಪಯೋಗಿಸ್ಕೋಬಾರ್ದು ಅಂದರೆ ಯಾವ ರೀತಿ ಅಂದರೆ, ಕಳಶದ ಚೆಂಬೆ ಆಗಿರಲಿ, ಕರ್ಪೂರದ ಆರತಿ, ದೀಪಗಳು, ಇಂಥ ಪೂಜಾ ಸಾಮಗ್ರಿಗಳನ್ನು, ಸ್ಟೀಲ್ ಸಾಮಾನುಗಳನ್ನು ಉಪಯೋಗಿಸ್ಕೋಬಾರ್ದು ಅಂತ ಹೇಳೋದು. ನಾವು ಹೂ ಇಡೋದಕ್ಕೆ, ಹಣ್ಣು ಇಡೋದಕ್ಕೆ ಸ್ಟೀಲ್ ತಟ್ಟೆನ ಉಪಯೋಗಿಸ್ಕೋಬೋದು. ಇದಕ್ಕೋಸ್ಕರ ಅಭಿಷೇಕ ಮಾಡುವಾಗ ಒಂದು ಬಟ್ಲನ್ನು ಇಟ್ಕೊಂಡು ಅದ್ರ ಮೇಲೆ ವಿಗ್ರಹಗಳನ್ನು ಇಟ್ಕೊಂಡು ಅಭಿಷೇಕವನ್ನು ಮಾಡ್ಕೋಬೋದು. ನಂತರ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು. ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಹಾಕೊಂಡು ಕೂಡ ಅಭಿಷೇಕವನ್ನು ಮಾಡ್ಕೋಬೋದು, ಅಥವಾ ಒಂದೊಂದೇ ಪದಾರ್ಥಗಳನ್ನು ಕೂಡ ಹಾಕೊಂಡು ಅಭಿಷೇಕವನ್ನು ಮಾಡ್ಕೋಬೋದು. ಆದರೆ ಮನೆಯಲ್ಲಿ ಎಷ್ಟು ಜನ ಹಾಲನ್ನು ಕುಡಿತಾರೆ ಅದನ್ನು ನೋಡ್ಕೊಂಬಿಟ್ಟು ನೀವು ದೇವರಿಗೆ ಆ ಅಭಿಷೇಕಕ್ಕೆ ಹಾಲನ್ನು ತಗೋಬೇಕಾಗುತ್ತೆ. ಜಾಸ್ತಿ ತಗೊಂಡು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಲನ್ನು ತಗೊಳ್ಳಿ. ಅಭಿಷೇಕ ಮಾಡುವಾಗ ಮೊದಲು ಗಣಪತಿಯಿಂದ ಶುರು ಮಾಡಬೇಕು. ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಬೇಕು. ಆಮೇಲೆ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಹೇಳಬೇಕು. ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರ ಅದು ಸರಿ ಹೇಳ್ಕೋಬೇಕು. ಇಲ್ಲದೇ ಇದ್ದರೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡು ಅಭಿಷೇಕನ ಮಾಡ್ಕೋಬೇಕು. ಅಭಿಷೇಕ ಆದಮೇಲೆ ಒಂದು ಹೂವನ್ನು ಇಟ್ಟು ನಾವು ಊದ್ಬತ್ತಿಯಿಂದ ಬೆಳಗಿ, ಕರ್ಪೂರನ ಬೆಳಗಿ, ಘಂಟಾನಾದವನ್ನು ಮಾಡ್ತಾ ಕರ್ಪೂರವನ್ನು ಬೆಳಗಬೇಕು. ಇದಾದಮೇಲೆ ವಿಗ್ರಹಗಳಿಗೆ ಮತ್ತೆ 3 ಸಲ ನೀರನ್ನು ಹಾಕಿ ಬೇರೆ ಇನ್ನೊಂದು ಬಟ್ಲಲ್ಲಿ ಇಟ್ಕೊಂಡು ಅದನ್ನು ತೊಳಿಬೇಕು. ಅಭಿಷೇಕ ಮಾಡಿರುವಂಥ ಹಾಲನ್ನು ಮತ್ತೆ ಅದೇ ಗ್ಲಾಸ್ನಲ್ಲಿ ಹಾಕಿ ಎತ್ತಿಡಬೇಕು. ಅದು ಮನೆಯಲ್ಲಿರೋರಿಗೆಲ್ಲ ಪ್ರಸಾದ. ಈ ರೀತಿ ವಿಗ್ರಹಗಳನ್ನು ಶುದ್ಧ ಮಾಡಿದಾದ್ಮೇಲೆ ಗಂಧ, ಅರಿಶಿನ, ಕುಂಕುಮನ ಹಚ್ಚಿ ಹೂ ಎಲ್ಲ ಇಟ್ಟು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಪೀಠವನ್ನು ಸಿದ್ಧತೆ ಮಾಡ್ಕೋಬೇಕು. ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ನೀವು ದೇವರ ಮನೆಯಲ್ಲಿ ಇಡೋದಾದರೆ ಆಲ್ರೆಡಿ ನೀವು ಒಂದು ಕಳಶನ ಇಟ್ಟಿರ್ತೀರ. ಹಿಂದುಗಡೆ ಲಕ್ಷ್ಮಿ ಫೋಟೋನ ಇಟ್ಟು ಆ ಫೋಟೋ ಮುಂದೆ ಅಮೃತ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡ್ಬೋದು. ಅಥವಾ ನೀವೇನು ಇಟ್ಟಿರ್ತೀರ ಆ ಕಳಶದ ಮುಂದೆ ಅಮೃತ ಲಕ್ಷ್ಮಿಯ ಪ್ರತಿಷ್ಠಾಪನೆ ಮಾಡ್ಬೋದು.
ಅಷ್ಟದಳ ರಂಗೋಲಿ ಅಥವಾ ಲಕ್ಷ್ಮೀ ಹೃದಯ ರಂಗೋಲಿನ ಹಾಕೊಳ್ಳಿ. ಇನ್ನೂ ಯಾವ್ಯಾವ ರಂಗೋಲಿ ಬರುತ್ತೋ ಅದನ್ನೆಲ್ಲ ನೀವು ಹಾಕೋಬಹುದು. ಈ ಒಂದು ರಂಗೋಲಿ ಮೇಲೆ ಪೀಠವನ್ನು ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟನ್ನು ಇಡಬೇಕು. ತಟ್ಟೆನಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಶ್ರೀಂ ಅನ್ನೋ ಬೀಜಾಕ್ಷರಿ ಮಂತ್ರವನ್ನ ನಮ್ಮ ಉಂಗುರದ ಬೆರಳಿನಿಂದ ಬರಿಬೇಕು. ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಕೆಂಪು ಹೂಗಳು ಹಾಕಿ ಅದ್ರ ಮೇಲೆ ಧಾನ್ಯ ತುಂಬಿರುವಂತ ಕಳಶವನ್ನ ಇಟ್ಟಿದ್ದೀನಿ. ಆ ಕಳಶದ ಚೆಂಬುಗೂ ಕೂಡ ಅರಿಶಿನ ಕುಂಕುಮನ ಹಚ್ಚಬೇಕು. ಆಮೇಲೆ ಅದ್ರ ಮೇಲೆ 2 ವಿಳ್ಯದೆಲೆನ ಇಟ್ಟಿದ್ದೀನಿ. 5 ವಿಳ್ಯದೆಲೆ ಅಥವಾ ಮಾವಿನ ಎಲೆನೂ ಕೂಡ ಇಟ್ಟು ಅಲಂಕಾರ ಮಾಡ್ಕೊಳ್ಳಿ. ಅಲಂಕಾರ ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. 2 ವಿಳ್ಯದೆಲೆ ಇಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ಅದ್ರ ಮೇಲೆ ಲಕ್ಷ್ಮೀ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು. ವಿಗ್ರಹ ಇಟ್ಟು ಅದ್ರ ಮೇಲೆ ಗೆಜ್ಜೆಯ ವಸ್ತ್ರನ ಹಾಕಬೇಕು. ಮತ್ತು ನೀವು ಏನೆಲ್ಲ ಹೂಗಳು ತಂದು ಇಟ್ಕೊಂಡಿರ್ತೀರೋ ಆ ಹೂಗಳೆಲ್ಲ ಹಾಕಿ ಅಲಂಕಾರನ ಮಾಡಬೇಕು. ಅಮೃತ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿದಾದ್ಮೇಲೆ ಮುಂದುಗಡೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಒಂದು ಪೀಠ ಅಥವಾ ವಿಳ್ಯದೆಲೆ ಮೇಲೆ ಕೂಡ ನೀವು ಗಣಪತಿಯನ್ನು ಇಡ್ಬೋದು. ಈಗ ಈ ಒಂದು ಕಳಶದ ಪಕ್ಕದಲ್ಲಿ ಉಪ್ಪಿನ ದೀಪ ಕೂಡ ಹಚ್ಚಬೇಕಾಗುತ್ತೆ. ಉಪ್ಪಿನ ದೀಪದ ಜೊತೆಗೂ ಕೂಡ ಗಣಪತಿಯನ್ನು ಇಡಬೇಕು ಅಂತ ನಾನು ಹೇಳಿದ್ದೆ ಅಲ್ವಾ. ಇದಕ್ಕೋಸ್ಕರ ಇಲ್ಲಿ ನಾವು ಅಮೃತ ಲಕ್ಷ್ಮಿಯ ಮುಂದೆಗಡೆ ಗಣೇಶನನ್ನು ಇಡಬೇಕು ಅಥವಾ ಉಪ್ಪಿನ ದೀಪದ ಮುಂದೆ ಗಣೇಶನನ್ನು ಇಡಬೇಕಾ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎರಡರಲ್ಲಿ ಯಾವುದಾದ್ರೂ ಒಂದು ಕಡೆ ಇಟ್ಟರು ಸಾಕು. ಅಮೃತ ಲಕ್ಷ್ಮಿ ಜೊತೆಗೆ ನೀವು ಗಣಪತಿನ ಇಟ್ಕೊಳ್ಳಿ. ಉಪ್ಪಿನ ದೀಪದಲ್ಲಿ ನಾವು ವಿಳ್ಯದೆಲೆ ಮೇಲೆ ಗುಂಡು ಅಡಿಕೆನ ಇಟ್ಟಿರ್ತೀವಿ, ಅದು ಕೂಡ ಗಣಪತಿನೇ. ಅಮೃತ ಲಕ್ಷ್ಮಿ ಜೊತೆಗೇನೆ ನೀವು ಗಣೇಶನನ್ನ ಇಡ್ಬೋದು. ಇನ್ನು ನಿಮಗೆ ಗರಿಗೆ ಸಿಕ್ಕಿದ್ರೆ ಅದನ್ನು ಕೂಡ ಇಡ್ಬೋದು. ಇನ್ನು ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ಕೆಂಪು ಕಲ್ಸಕ್ಕರೆನ ಇಡ್ಬೋದು. ಬೆಲ್ಲದ ಅನ್ನ ಅಥವಾ ಹಾಲಿನಿಂದ ಯಾವುದಾದ್ರೂ ಸಿಹಿ ಪದಾರ್ಥವನ್ನ ಮಾಡಿ ನೈವೇದ್ಯಕ್ಕೆ ಇಡ್ಬೋದು. ಈ ವರ್ಷ ಕಪ್ಪು ನಮ್ದಾಗಿರೋ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಪಟಾಕಿನ ಹೊಡಿತಾ ಇದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಪಟಾಕಿ ಸೌಂಡ್ ಇದೆ, ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಇಷ್ಟೆಲ್ಲ ಸಿದ್ಧತೆ ಆದಮೇಲೆ ದೀಪ ಕೂಡ ರೆಡಿ ಮಾಡ್ಕೋಬೇಕು. ಆಮೇಲೆ ದೀಪ ಹಚ್ಚಿ ಸಂಕಲ್ಪನ ಮಾಡ್ಕೋಬೇಕು. ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಪಂಚಪತ್ರೆ ಉದ್ದರಣೆನೋ ಅದನ್ನು ಕೂಡ ಪಕ್ಕದಲ್ಲೇ ಇಟ್ಕೊಂಡು ಒಂದು ಪ್ಲೇಟ್ನ ಕೆಳಗಡೆ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ನಂತರ ಉದ್ದರಣೆಯಿಂದ ನೀರನ್ನು ತಗೊಂಡು ನಮ್ಮ ಕೈ ಮೇಲೆ 3 ಸಲ ಹಾಕೊಂಡು ಹೂ ಅಕ್ಷತೆಯನ್ನ ಈ ಪ್ಲೇಟ್ ಒಳಗಡೆ ಬಿಡಬೇಕು. ಈ ತಟ್ಟೆಲಿರೋದನ್ನ ಯಾವುದಾದ್ರೂ ಗಿಡಕ್ಕೆ ಹಾಕೋಬೇಕು. ಇವಾಗ ಪೂಜೆನ ಪ್ರಾರಂಭ ಮಾಡ್ಕೋಬೇಕು. ಸಂಕಲ್ಪ ಮಾಡೋಕ್ಕಿಂತ ಮೊದಲು ಉಪ್ಪಿನ ದೀಪನೂ ಕೂಡ ಹಚ್ಕೋಬೇಕಾಗತ್ತೆ. ಸಂಕಲ್ಪ ಆದ ನಂತರ ಗಣಪತಿಯ ಪೂಜೆನ ಪ್ರಾರಂಭ ಮಾಡಬೇಕು. ಮೊದಲು ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಅಂದ್ರೆ ಲಕ್ಷ್ಮಿಯ ಧ್ಯಾನವನ್ನ ಮಾಡಬೇಕು. ಅಕ್ಷತೆ ಮತ್ತು ಹೂನ ಕೈಯಲ್ಲಿ ಇಟ್ಕೊಂಡು ಈ ಧ್ಯಾನ ಶ್ಲೋಕವನ್ನು ಮಾಡ್ತಾ ನೀವು ಏನು ಪೀಠವನ್ನು ಸಿದ್ಧತೆ ಮಾಡಿರ್ತೀರೋ ಅಲ್ಲಿ ಮಹಾಲಕ್ಷ್ಮಿ ಬಂದು ಕೂತ್ಕೊಂಡಿರ್ತಾರೆ ಅಂತ ಮನಸ್ಸಿನಲ್ಲಿ ಅನ್ಕೋಬೇಕು. ನಿಮ್ಮ ಕೈಯಲ್ಲಿರುವ ಹೂ ಅಕ್ಷತೆಯನ್ನು ಲಕ್ಷ್ಮಿ ಮುಂದೆ ಹಾಕಿ ಶ್ರೀ ಅಮೃತ ಲಕ್ಷ್ಮಿಯೇ ನಮಃ ಅಂತ ಹೇಳ್ಕೋಬೇಕು. ಅಭಿಷೇಕ ಆಯಿತು, ಅಮ್ಮನವ್ರನ್ನ ಪೀಠದ ಮೇಲೆ ಕೂರಿಸಿದ್ದು ಆಯಿತು. ಈಗ ಅಮ್ಮನವರಿಗೆ ಕೈಯಲ್ಲಿ ಹೂ ಅಕ್ಷತೆನ ತಗೊಂಡು ಒಂದು ಹೂನ ಅರಿಶಿನ ಕುಂಕುಮದಲ್ಲಿ ಅದ್ದಿ ಆ ಹೂವನ್ನು ಕೂಡ ಕೈಯಲ್ಲಿ ಇಟ್ಕೊಂಡು ಸಕಲ ಷೋಡಶೋಪಚಾರ ಪೂಜಾ ಸಮರ್ಪಯಾಮಿ ಅಂತ ಹೇಳ್ತಾ ನಿಮ್ಮ ಕೈಯಲ್ಲಿರುವ ಹೂ ಅಕ್ಷತೆಯನ್ನ ದೇವಿ ಮುಂದೆ ಹಾಕಬೇಕು. ಅಮ್ಮನವರಿಗೆ ಅಲಂಕಾರ ಆಯಿತು. ಅಲಂಕಾರ ಅಂದರೆ ಅರಿಶಿನ ಕುಂಕುಮನ ಹಚ್ಚಿ ವಸ್ತ್ರಗಳನ್ನು ತೊಡಿಸಿ ಆಭರಣಗಳನ್ನು ತೊಡಿಸಿ ಅಲಂಕಾರ ಮಾಡುವಂಥದ್ದು. ಇವಾಗ ಪರಿಮಳ ಪುಷ್ಪಗಳನ್ನು ಅರ್ಪಿಸಬೇಕು. ಮತ್ತೆ ಕೈಯಲ್ಲಿ ಬಿಡಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಪರಿಮಳ ಪುಷ್ಪ ಪೂಜಾ ಸಮರ್ಪಯಾಮಿ ಅಂತ ಹೇಳ್ತಾ ಬಿಡಿ ಹೂ ಅಕ್ಷತೆಯನ್ನು ದೇವಿ ಮೇಲೆ ಹಾಕಬೇಕು. ಇದಾದ್ಮೇಲೆ ಅಮ್ಮನವರಿಗೆ ಅಷ್ಟೋತ್ತರವನ್ನ ಮಾಡ್ಕೋಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಯ 12 ನಾಮಗಳನ್ನು ಕೊಟ್ಟಿದ್ದೀನಿ, ಅದನ್ನು ನೀವು ನೋಡಿಕೊಂಡು ಹೇಳ್ಕೋಬೇಕು. ಅದನ್ನು ಹೇಳುವಾಗ ಬಿಡಿ ಹೂವಿನಿಂದ ಅರ್ಚನೆ ಮಾಡ್ಕೋಬೇಕು. ಆಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು. ನೈವೇದ್ಯಕ್ಕೆ ಒಂದು ತುಳಸಿ ದಳನ ಹಾಕಿ ಇಡಬೇಕು. ನೀವು ಉದ್ದರಣೆಯಲ್ಲಿ ನೀರನ್ನು ತಗೊಂಡು ಎಲೆ ಅಡಿಕೆ ಬಾಳೆಹಣ್ಣು ದಾಳಿಂಬೆ ಹಣ್ಣು ಇದ್ದರೆ ನೈವೇದ್ಯಕ್ಕೆ ಇಟ್ಟಿದ್ರೆ ಎಲೆಯ ತುದಿಯನ್ನು ಮುರಿಬೇಕು. ತೊಟ್ಟು ಮತ್ತು ತುದಿಯನ್ನು ಮುರಿಬೇಕು. ಬಾಳೆಹಣ್ಣಿನ ತುದಿಯನ್ನು ಮುರಿದುಬಿಟ್ಟು 3 ಸಲ ನೈವೇದ್ಯದ ಮೇಲೆ 3 ಸಲ ಸುತ್ತಿ ಕೆಳಗಡೆ ಬಿಟ್ಟು 2 ಕೈಯಿಂದ ತೋರಿಸ್ಬೇಕು. ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳ್ಕೊಳ್ಳಿ. ಆ ನಂತರ ಮಹಾಮಂಗಳಾರತಿನ ಮಾಡಿ ಮನೆಯವರೆಲ್ರಿಗೂ ಕೂಡ ಮಂಗಳಾರತಿಯನ್ನು ಕೊಟ್ಟು ನೀವೇನು ಪಂಚಾಮೃತ ಅಭಿಷೇಕ ಮಾಡಿರುವ ತೀರ್ಥನ ಇಟ್ಟಿರ್ತೀರಲ್ಲ ಅದನ್ನು ಕೂಡ ಮನೆಯವ್ರಿಗೆಲ್ಲರಿಗೂ ಕೊಟ್ಟು ಮಹಾಲಕ್ಷ್ಮಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕು. ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು 9 ಪ್ರದಕ್ಷಿಣೆಯನ್ನು ಹಾಕಿ ಶ್ರೀ ಅಮೃತ ಲಕ್ಷ್ಮಿಯೇ ನಮಃ ಪ್ರದಕ್ಷಿಣಾ ನಮಸ್ಕಾರ ಸಮರ್ಪಯಾಮಿ ಅಂತ ಹೇಳಿ ಹೂ ಅಕ್ಷತೆಯನ್ನು ಅಮ್ಮನವರಿಗೆ ಹಾಕಬೇಕು. ಆಮೇಲೆ ಮಂಡಿಯೂರಿ ನಮಸ್ಕಾರ ಮಾಡ್ಕೋಬೇಕು.
ಇಲ್ಲಿಗೆ ಅಮೃತಲಕ್ಷ್ಮಿ ಪೂಜಾ ವಿಧಾನ ಮುಗಿತು. ಬೆಳಗ್ಗೆ ಪೂಜೆ ಮಾಡಿದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಮತ್ತೊಂದು ಸಲ ದೀಪ ಎಲ್ಲನೂ ಹಚ್ಚಿ ಪೂಜೆ ಮಾಡಿ ರಾತ್ರಿ 9 ಗಂಟೆಗೆ ನಂತರ ನೀವು ಅಮೃತಲಕ್ಷ್ಮಿ ಪೂಜೆಗೆ ಏನೆಲ್ಲ ಇಟ್ಟಿರ್ತೀರ ಅದನ್ನು ಮಾತ್ರ ವಿಸರ್ಜನೆ ಮಾಡಿ. ಪ್ರತಿಯೊಂದನ್ನು ಕೂಡ ವಿವರವಾಗಿ ಹೇಳಿದ್ದೀನಿ. ದಯವಿಟ್ಟು ಯಾರೋ ಸ್ಕಿಪ್ ಮಾಡಿ ನೋಡಿ ಅರ್ಧಬರ್ಧ ತಿಳ್ಕೊಬೇಡಿ. ಏಕೆಂದರೆ ಅದೇ ವಿಚಾರನ ಕಮೆಂಟ್ಸ್ನಲ್ಲೂ ಕೂಡ ಬರ್ತಾ ಇದೆ. ಇದಕ್ಕೋಸ್ಕರ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ. ಕಲಶದ ಒಳಗಡೆ ಇಟ್ಟಿರುವ ಕಾಳುಗಳು, ಪ್ಲೇಟ್ನಲ್ಲಿ ಇಟ್ಟಿರುವ ಅಕ್ಕಿನ ನೀವು ಏನಾದರೂ ಒಂದು ಸಿಹಿ ಪದಾರ್ಥವನ್ನು ಮಾಡಿಕೊಂಡು ತಿನ್ಬೋದು. ಈ ಒಂದು ಅಮೃತಲಕ್ಷ್ಮಿ ಪೂಜಾ ವಿಧಾನ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.